ಭಾನುವಾರ ರಾತ್ರಿ ಸುಳಿದ ಭಾರೀ ಗಾಳಿ ಮಳೆಗೆ ನೆಲ ಕಚ್ಚಿದ ಮೆಸ್ ಮತ್ತು ಹೂವಿನ ತೋಟ, ಲಕ್ಷಾಂತರ ರೂಪಾಯಿ ನಷ್ಟ. ಅಂಕಟಳ್ಳಿ ಗ್ರಾಮದ ಯುವ ರೈತ ವಿನೋದ್ ಬೆಳೆದಿದ್ದ ಸೇವಂತಿ ತೋಟ ಸಂಪೂರ್ಣ ನಾಶ. ಭಾನುವಾರ ರಾತ್ರಿ ಸುರಿದ ಭಾರೀ ಗಾಳಿ ಮಳೆಗೆ ಬೇತಮಂಗಲ ಸಮೀಪದ ಅಂಕಟಳ್ಳಿ ಗ್ರಾಮದ ಯುವ ರೈತರೊಬ್ಬರ ಮೆಸ್ ಹಾಗೂ ಹೂವಿನ ತೋಟ ಸಂಪೂರ್ಣ ನೆಲ ಕಚ್ಚಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ. ಟಿ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಕಟಳ್ಳಿ ಗ್ರಾಮದ ಯುವ ರೈತ ವಿನೋದ್ ಎಂಬುವರು ತಮ್ಮ ಜಮೀನಿನಲ್ಲಿ ಹೈಟೆಕ್ ಮಾದರಿಯಲ್ಲಿ ಮೆಸ್ ನಿರ್ಮಿಸಿ ಅದರಲ್ಲಿ ಸೇವಂತಿ ಹೂಗಳನ್ನ ಬೆಳೆದಿದ್ದರು. ಈಗ ಮೊಗ್ಗು ಬಿಟ್ಟಿದ್ದು ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ರೈತನಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತೆ ಭಾನುವಾರ ರಾತ್ರಿ ಇದ್ದಕ್ಕಿದ್ದಂತೆ ಅಪ್ಪಳಿಸಿದ ಭಾರಿ ಗಾಳಿ ಮತ್ತು ಮಳೆಯ ಆರ್ಭಟಕ್ಕೆ ಮೆಸ್ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ಮೆಸ್ ಒಳಗೆ ಬೆಳೆದಿದ್ದ ಸೇವಂತಿ ಗಿಡಗಳು, ಮೆಸ್ನ ಕಬ್ಬಿಣದ ಕಂಬಗಳು ಮತ್ತು ನೆಟ್ ಅಡಿಯಲ್ಲಿ ಸಿಲುಕಿ ಸಂಪೂರ್ಣವಾಗಿ ನಾಶವಾಗಿ ಇದರಿಂದಾಗಿ ವಿನೋದ್ ಅವರಿಗೆ ಲಕ್ಷಾಂತರ ರೂಪಾಯಿ ಆರ್ಥಿಕ ನಷ್ಟ ಉಂಟಾಗಿದೆ. 2.5 ಎಕರೆಯಲ್ಲಿ 12 ಲಕ್ಷ ವೆಚ್ಚದಲ್ಲಿ ಮೆಸ್ ನಿರ್ಮಾಣ ಮಾಡಿ 5 ಲಕ್ಷ ವೆಚ್ಚದಲ್ಲಿ ತೋಟವನ್ನ ಬೆಳೆಯಲಾಗಿತ್ತು. ಸಾಲ ಮಾಡಿ ಹಗಲಿರುಳು ಶ್ರಮಪಟ್ಟು ಬೆಳೆದಿದ್ದ ತೋಟ ಕಣ್ಣೆದುರೇ ನಾಶವಾಗಿರುವುದನ್ನು ಕಂಡು ಯುವ ರೈತ ಕಂಗಾಲಾಗಿದ್ದಾರೆ. ಇನ್ನು ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ನಷ್ಟದ ಅಂದಾಜು ಮಾಡಿ ತಮಗೆ ಸೂಕ್ತ ಪರಿಹಾರ ಒದಗಿಸಬೇಕೆಂದು ನೊಂದ ರೈತ ವಿನೋದ್ ರವರು ಸರ್ಕಾರವನ್ನ ಒತ್ತಾಯಿಸಿದ್ದಾರೆ. ಕೆಜಿಎಫ್ ತಾಲೂಕು ಬೇತಮಂಗಲ ಹೋಬಳಿ ಅಂಕಟಳ್ಳಿ ಗ್ರಾಮ. ಇದು ಸರ್ವೆ ನಂಬರ್ ಬಂದು ನಲ್ಲೂರ್ದು. ರಾತ್ರಿ ಬಂದ ಭಾರಿ ಮಳೆ ಮತ್ತು ಗಾಳಿಯಿಂದ ಕಂಪ್ಲೀಟ್ 2.5 ಎಕರೆ ಕಂಪ್ಲೀಟು ಬಿದ್ದೋಗಿದೆ. ಇದು ಬಂದು ಟೋಟಲ್ 2.5 ಎಕರೆ, ಪರ್ ಎಕರ್ 5 ಲಕ್ಷ ಇನ್ವೆಸ್ಟ್ಮೆಂಟು. ಟೋಟಲ್ 12.5 ಇನ್ವೆಸ್ಟ್ಮೆಂಟ್. ಇದು ಏನು ಮೆಸ್ಸಿಗೆ ಮಾತ್ರ. ತೋಟಕ್ಕೆ ಇನ್ವೆಸ್ಟ್ಮೆಂಟು ಪರ್ ಎಕರ್ 2 ಲಕ್ಷ ಬೀಳುತ್ತೆ. ಟೋಟಲ್ ಒಂದು 16-17 ಲಕ್ಷ ಇನ್ವೆಸ್ಟ್ಮೆಂಟು. ರಾತ್ರಿ ಬಂದ ಇದು ಮಳೆ ಮತ್ತು ಗಾಳಿಯಿಂದ ಕಂಪ್ಲೀಟ್ ತೋಟ ಎಲ್ಲ ನಾಶವಾಗಿದೆ. ಸಂಬಂಧಪಟ್ಟ ಅಧಿಕಾರಿಗೆ ತಿಳಿಸಿದ್ದೀವಿ. ಅವರೊಂದು ಮಾಡಿ ಫೀಲ್ಡ್ ಆಫೀಸರ್ ಬಂದು ವೀಕ್ಷಣೆ ಮಾಡಿ ಅದೇ ನೋಡಿ ಇದು ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು 10-10:30ಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ ಎಷ್ಟೊತ್ತು ಬರ್ತೀರೋ ಕಾಯ್ತಾ ಇದ್ದೀರಿ. ರಾತ್ರಿ ತುಂಬ ಗಾಳಿ ಮಳೆಯಿಂದ ತುಂಬ ನಷ್ಟ ಆಗಿದೆ. ಅದು ನಮ್ಮ ಕ್ಷೇತ್ರದ ಕೃಷಿ ಇಲಾಖೆ ಆಗಲಿ, ತೋಟಗಾರಿಕೆ ಇಲಾಖೆ ಆಗಲಿ, ಯಾರನ್ನ ಬಂದು ಸಂಬಂಧಿಕರು ಬಂದು ನೋಡಿ ಅದೇನಿದೆ ಪರಿಹಾರ. ಬಹಳ ವೆಚ್ಚ ಹಾಕಿದ್ದಾರೆ ತೋಟಕ್ಕೆ. ಸುಮಾರು ಒಂದು 10-15 ಲಕ್ಷ ಆಗಿದೆ. ನಿನ್ನೆ ಕೂಡ ಯಾರಿಗೋ ಲೇಬರ್ಸ್ಗೆ ಹೇಳಿದ್ರು ಇದನ್ನು ರೆಡಿ ಮಾಡೋದಕ್ಕೆ, ಅವರು ಕೈ ಕೊಟ್ಟರು. ನಮ್ಮ ರೈತರು ಬಾಳೆ ಹಿಂಗಾಗೋಗಿದೆ. ಸುಮಾರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ತೋಟದ ಮೇಲೆ, ಆದ್ರೆ ನೋಡಿದರೆ ಈ ಕೂಲಿ ಅವರು ತುಂಬ ಪ್ರಾಬ್ಲಮ್ ಆಗ್ತದೆ. ಇದರಿಂದ 3 ದಿನದಿಂದ ಅವ್ರು ಶುಕ್ರವಾರ ಬರ್ತೀನಿ ಅಂದರು, ಶನಿವಾರ ಬರ್ತೀನಿ ಅಂದರು, ಇವತ್ತು ಭಾನುವಾರ ನಿನ್ನೆ ಬರ್ತೀನಿ ಅಂದರು. ಅಡ್ವಾನ್ಸ್ ಕೂಡ ಕೊಟ್ಟಿದ್ದಾರೆ. ಅವರು ಅಡ್ವಾನ್ಸ್ ಕೊಟ್ಟು ಇವತ್ತು ಬೆಳಿಗ್ಗೆ ಫೋನ್ ಮಾಡಿದರೆ ಅವರು ಫೋನಲ್ಲಿ ಸ್ವಿಚ್ ಆಫ್ ಮಾಡಿಕೊಂಡು ಈ ಥರ ಮಾಡಿದ್ದಾರೆ. ನಮ್ಮ ರೈತರು ಬಾಳೆ ಇಷ್ಟು ಏನ ಬೆಳೆಗಳಿಗೆ ಹೋದರೆ ಈ ಥರ ನಷ್ಟ ಆಗ್ತದೆ. ಈ ಕೂಲಿಯವ್ರು ನಂಬ್ಕೊಂಡು ನಮ್ಮ ರೈತರು ಕೂಡ ತುಂಬ ಪ್ರಾಬ್ಲಮ್ ಆಗೋಗಿದೆ. ಇದೇ ಥರ ಬೇರೆಯವ್ರಿಗೆ ಆಗೋದು ಬೇಡ ಅಂತ ನಾನು ಇದು ಮಾಡ್ಕೊತೀನಿ ಕೂಲಿಯವರಿಂದ. ಯಾಕಂದರೆ ಅವರು ಕೂಲಿಯವ್ರನ್ನ ನಂಬ್ಕೊಂಡು ತುಂಬ ಇದು ಮಾಡಿರ್ತಾರೆ, ಬೆಳೆ ಬೆಳೆದಿರ್ತಾರೆ. ಬರ್ತೀನಿ ಅಂದರೆ ಬರ್ತೀನಿ ಅನ್ಬೇಕು, ಇಲ್ಲಾಂದರೆ ಬರಲ್ಲ ಅಂತ ಹೇಳ್ಬಿಡ್ಬೇಕು. ಇದೇ ಥರ ವಿನೋದ್ಗಾಗಿರೋ ಥರ ಬೇರೆಯವ್ರಿಗೆ ಆಗದಿರೋ ಎಲ್ಲಿ ನಮ್ಮ ರೈತರಿಗೆ ಅಂದ್ಬಿಟ್ಟು ನನ್ನಲ್ಲಿ ಇದು ಅಕಸ್ಮಾತ್
916 81810